ಪಾಶ್ಚಿಮಾತ್ಯ ಯುದ್ಧದ ನೆಪದಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ಮತ್ತು ಜನಸಾಮಾನ್ಯರ ಜೀವನ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. ತೈಲ ಬೆಲೆ ಏರಿಕೆ ನಿರಂತರವಾಗಿ 10 ಪಟ್ಟು ಹೆಚ್ಚಳ ಮಾಡಿದ್ದಾರೆ. ಪ್ರತಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ 700 ರೂಪಾಯಿ ಹೆಚ್ಚಳ ಮಾಡುವ ಮುಖಾಂತರ ಇವತ್ತು ಕೃಷಿ ಕ್ಷೇತ್ರಕ್ಕೆ ಹೊಡೆತ ಬಿದ್ದಿದೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೂ ಹೊಡೆತ ಬಿದ್ದಿದೆ. ಏನು ಇವತ್ತು ಟ್ರ್ಯಾಕ್ಟ್ರಿಗಳು ಉಳುಮೆ ಮಾಡೋದಕ್ಕೆ 10,000 ಒಂಟಿನೇಗಳಿತ್ತು, ಇವತ್ತು 15,000 ಮಾಡಿದ್ದಾರೆ. ಕಲ್ಟಿವೇಟ್ರು 5,000 ಇದ್ದಿದ್ದು 6,000 7,000 ಮಾಡಿದ್ದಾರೆ. ರೈತರು ಎಲ್ಲಿ ಹೋಗಬೇಕು? ಇವಾಗ ಮುಂಗಾರು ಕೃಷಿ ಬಿತ್ತನೆ ಕಾರ್ಯ ಆರಂಭವಾಗ್ತಾ ಇದೆ. ರೈತರ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. ಅದರ ಜೊತೆಗೆ ಮುಂಗಾರು ಕೃಷಿ ಆರಂಭವಾಗಿದೆ, ಕೃಷಿ ಚಟುವಟಿಕೆ. ಅದರ ಜೊತೆಗೆ ರಸಗೊಬ್ಬರಗಳ ಬೆಲೆಯನ್ನು ಏರಿಕೆ ಮಾಡಿಬಿಟ್ಟಿದ್ದಾರೆ. ರೈತರ ಜೀವನ ಜೊತೆ ಚೆಲ್ಲಾಟ ಆಡೋ ಜೊತೆಗೆ ಇವತ್ತು ತೈಲ ಬೆಲೆ ಏರಿಕೆಯಾಗಿದೆ ಅಂತೇಳಿ ಇವತ್ತು ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಾಲಾ ವಾಹನಗಳ 15% ಹೆಚ್ಚಳ ಮಾಡುವ ಮುಖಾಂತರ ಒಂದು ಕಡೆ ರಸಗೊಬ್ಬರಗಳು ಕೃಷಿ ಕ್ಷೇತ್ರ ಮತ್ತು ಕಡೆ ಶಿಕ್ಷಣ ಇವೆರಡೂ ಏರಿಕೆ ಆಗುವ ಜೊತೆಗೆ ಜನಸಾಮಾನ್ಯರು ಮತ್ತು ರೈತರ ಜೀವನ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. ಮತ್ತು ದುಡಿಯುವ ಕೈಗೆ ಕೆಲಸ ಇಲ್ಲ. ಇವತ್ತು ನರೇಗಾ ಮನರೇಗಾ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿಕೊಂಡು ಇವತ್ತು ಅವ್ರ ಕೈಗೆ ದುಡಿಯೋ ಕೈಗೆ ಕೆಲಸನೂ ಇಲ್ಲ. ಇವತ್ತು ಮಕ್ಕಳ ಎಜುಕೇಷನ್ ನೋಡೋದಾ ಇಲ್ಲ ಜೀವನ ನೋಡೋದ? ಅಗತ್ಯ ವಸ್ತುಗಳು ಬೇಳೆ ಇರ್ಬೋದು, ಅಕ್ಕಿ ಇರ್ಬೋದು, ಎಣ್ಣೆ ಇರ್ಬೋದು, ಇವು ಕೂಡ ನಿತ್ಯದ ವಸ್ತುಗಳನ್ನು ಸಹ ಏರಿಕೆ ಮಾಡಿ ಇವತ್ತು ಅಚ್ಚಾದಿನ ಅಂತ ಹೇಳ್ಬಿಟ್ಟು ಜನಸಾಮಾನ್ಯರಿಗೆ ಬಚ್ಚಾದಿನ ಮಾಡಿಬಿಟ್ಟಿದ್ದಾರೆ. ಆದರೆ ಇವತ್ತು ನಮ್ಮ ಜನಸಾಮಾನ್ಯರು ಎಚ್ಚೆತ್ಕೊತಾ ಇಲ್ಲ. ಅಂಧಭಕ್ತರು ಯಾರೂ ಈಚೆ ಬರ್ತಾ ಇಲ್ಲ. ಯಾಕಂದರೆ 1,000 ರೂಪಾಯಿ ಡೀಸೆಲ್ ಆದರೂ ಪೆಟ್ರೋಲ್ ಆದರೂ ಅವ್ರು ಮಾಡ್ತಾರೆ. ಆದರೆ ಜನಸಾಮಾನ್ಯರ ಹೊರೆ ಏನು? ನಾವು ಕೇಳ್ತಾ ಇರೋದಂದ್ರೆ ಜನಸಾಮಾನ್ಯರೇ ಎದ್ದೇಳಿ. ಈ ಒಂದು ತೈಲ ಬೆಲೆ ಮತ್ತು ರಸಗೊಬ್ಬರಗಳ ವಿರುದ್ಧ ಜನಸಾಮಾನ್ಯರು ರೈತರು ಸರ್ಕಾರಗಳ ವಿರುದ್ಧ ಸೆಟೆದು ನಿಂತು ಹೋರಾಟಕ್ಕೆ ಮುಂದಾಗಿ ನಿಮ್ಮ ಹಕ್ಕನ್ನು ನೀವು ಪಡೆದುಕೊಳ್ಳೋದಾದರೆ ಮುಂದಿನ ದಿನಗಳಲ್ಲಿ ನಾವು ಭಿಕ್ಷೆ ಬೇಡಬೇಕಾದ ಪರಿಸ್ಥಿತಿ ಇದೆ. ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯ ಗಂಟೆ ರೈತರನ್ನು ನೀಡ್ತಾ ಇದ್ದೀವಿ. ರಸಗೊಬ್ಬರಗಳ ಬೆಲೆ ಇಳಿಕೆ ಮಾಡಬೇಕು. ಮುಂಗಾರು ಕೃಷಿ ಪ್ರಾರಂಭವಾಗಿದೆ, ಆದರೆ ದುಪ್ಪಟ್ಟು ಬೆಲೆ ಮಾರಾಟ ಮಾಡಿದ ರೈತ ಕೃಷಿಯಿಂದ ವಿಮುಕ್ತಿ ಹೊಂದ್ತಾನೆ. ಮತ್ತು ಜನಸಾಮಾನ್ಯರಿಗೆ ಮತ್ತು ಶಾಲಾ ಶಿಕ್ಷಣಕ್ಕೆ ತೊಂದರೆ ಆಗುವಂತಹ ತೈಲ ಬೆಲೆಯನ್ನು ಇಳಿಕೆ ಮಾಡಿ ಜನಸಾಮಾನ್ಯರ ರಕ್ಷಣೆ ಮಾಡುವಂಥ ಅಗತ್ಯ ವಸ್ತುಗಳನ್ನು ಇಳಿಕೆ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ರೈತರೇ ಕಾನೂನನ್ನು ಕೈಗೆತ್ತಿಕೊಳ್ಳುವ ಕಾಲ ದೂರ ಇಲ್ಲ ಅಂತೇಳಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಪಾಶ್ಚಿಮಾತ್ಯ ಯುದ್ಧಗಳು ಅಂತ ಹೇಳ್ಬಿಟ್ಟು ಈಗ ಒಂದು ಕಡೆ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಮತ್ತೊಂದು ಕಡೆ ರಸಗೊಬ್ಬರಗಳ ಬೆಲೆ, ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಸಾಂಕೇತಿಕವಾಗಿ ಸರ್ಕಾರದ ಗಮನ ಸೆಳೆಯಲು ಒಂದು ಪಲ್ವಿ ಸರ್ಕಲ್ನಲ್ಲಿ ಹೋರಾಟ ಮಾಡಿ ಈ ಕೃಷಿ ಕ್ಷೇತ್ರ ಇನ್ನೇನು ಕೆಲವೇ ದಿನಗಳಲ್ಲಿ ಇವಾಗ ಹೊಲ ಬಿತ್ತನೆ ಆಗ್ತಾ ಇದೆ. ಒಂದು ಮೂಟೆ ಯೂರಿಯಾ ಬಂದು 400 ರೂಪಾಯಿ ಮಾರ್ತಾ ಇದ್ದಾರೆ. DAP ಎಲ್ಲ ಹೆಚ್ಚಳ ಮಾಡಿದ್ದಾರೆ. ಆ ಥರ ಹೆಚ್ಚಳ ಮಾಡಿದಾಗ ನಾವು ಕೃಷಿ ಕ್ಷೇತ್ರದ ಮೇಲೆ ಏನು ಬಂಡವಾಳ ಹಾಕಬೇಕು? ಕೃಷಿ ಕ್ಷೇತ್ರ ವಿಮುಕ್ತಿ ಅಂದರೆ ಮುಂದಿನ ದಿನಗಳ ಊಟಕ್ಕೆ ನಾವು ತಟ್ಟೆಗಳು ಇಟ್ಕೊಂಡು ಭಿಕ್ಷೆ ಬಿಡೋಕ್ಕಾಗಲ್ಲ. ಅದರ ಜೊತೆಗೆ ನಾವು ಕೇಳ್ತಾ ಇರೋದೇನೆಂದರೆ ಅಗತ್ಯ ವಸ್ತುಗಳು. ಈಗ ನರೇಗಾನೂ ಇಲ್ಲ, ಮನರೇಗಾನೂ ಇಲ್ಲ, ದುಡಿಯೋ ಕೈ ಕೆಲಸ ಇಲ್ಲ. ಆ ವಿಷಯದಲ್ಲಿ ಅಗತ್ಯ ವಸ್ತುಗಳು ಅಕ್ಕಿ ಇರಬೇಕು, ಜೋಳ ಇರ್ಬೋದು, ಹೆಚ್ಚಳ ಮಾಡೋದು ನಾವು ಎಲ್ಲಿಗೆ ಹೋಗೋಣ? ಈ ಕೂಡ ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಮಾಡಬೇಕು, ತೈಲ ಬೆಲೆ ಇಳಿಕೆ ಮಾಡಬೇಕು, ರಸಗೊಬ್ಬರಗಳ ಬೆಲೆ ಇಳಿಕೆ ಮಾಡಬೇಕು. ಜನಸಾಮಾನ್ಯರು ರೈತರ ಮತ್ತು ಕೂಲಿ ಕಾರ್ಮಿಕರ ಒಂದು ಜೀವವನ್ನು ರಕ್ಷಣೆ ಮಾಡಬೇಕಂತೇಳಿ ನಿಮ್ಮ ಮುಖಾಂತರ ಮಾನ್ಯ ರಾಷ್ಟ್ರಪತಿಯವರಿಗೆ ಮನವಿ ಮಾಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಜಾನುವಾರುಗಳ ಸಮೇತ ಬಂದ್ ಮಾಡುವ ಎಚ್ಚರಿಕೆಯೊಂದಿಗೆ ನಿಮ್ಮ ಮನವಿ ನೀಡಿ ಅವ್ರಿಗೆ ಇದು ಮಾಡ್ತಾಯಿದ್ದೀವಿ. ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಬೇಕೇ ಬೇಕು. ರೈತ ವಿರೋಧಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಮುಂಗಾರು ಚಟುವಟಿಕೆ ಸಮಯದಲ್ಲಿ ರಸಗೊಬ್ಬರ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ರೈತ ವಿರೋಧಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಈ ಕೂಡಲೇ ರಸಗೊಬ್ಬರಗಳ ಇಳಿಕೆ ಮಾಡಲೇಬೇಕು, ರಸಗೊಬ್ಬರಗಳ ಬೆಲೆ ಇಳಿಕೆ ಮಾಡಲೇಬೇಕು.